ಆಶಾ ತನ್ನ ಗಂಡ ಆಕಾಶ್ಗೆ ಎರಡನೇ ಹೆಂಡತಿಯಾಗಿ ರೇಷ್ಮಾಳನ್ನು ಮದುವೆ ಮಾಡಿ ಕರೆದುಕೊಂಡು ಬರುತ್ತಾಳೆ. ಆಕಾಶ್ಗೆ ಅತೀವ ಸಂತೋಷವಾಗುತ್ತದೆ. ಈ ತರ ಹೆಂಡತಿ ಯಾರಿಗಾದರೂ ಸಿಗುತ್ತಾರಾ ಎಂದು ಆಶ್ಚರ್ಯದಿಂದ ಅಂದುಕೊಳ್ಳುತ್ತಾನೆ. ನಂತರ ಆಶಾ ರೇಷ್ಮಾಳನ್ನು ಚೆನ್ನಾಗಿ ರೆಡಿ ಮಾಡಿ ಆಕಾಶ್ನ ಬೆಡ್ರೂಮ್ಗೆ ಬಿಟ್ಟು ಆಕಾಶ್ ಹತ್ತಿರ ಹೋಗುತ್ತಾಳೆ. ಆಗ ಆಕಾಶ್ ನಿನ್ನ ತರ ಯಾರೂ ಮಾಡುವುದಕ್ಕೆ ಸಾಧ್ಯ ಇಲ್ಲ ಎಂದು ಆಶಾಳನ್ನು ಹೆಮ್ಮೆಯಿಂದ ಅಪ್ಪಿಕೊಳ್ಳುತ್ತಾನೆ. ಆಗ ಆಶಾ ನಾನೇನು ಮಾಡಿದ್ದೇನೆ, ನನ್ನ ಗಂಡನ ಎರಡನೇ ಮದುವೆ ಆಸೆಯನ್ನು ಈಡೇರಿಸಿದ್ದೇನೆ ಅಷ್ಟೇ ಎಂದು ಸರಳವಾಗಿ ಹೇಳುತ್ತಾಳೆ. ಆಗ ಆಕಾಶ್ ಅವಳನ್ನು ಬಿಗಿದಪ್ಪಿಕೊಳ್ಳುತ್ತಾನೆ. ಆಶಾ, ಇವತ್ತು ನಿಮ್ಮ ಫಸ್ಟ್ ನೈಟ್ ನನ್ನ ಜೊತೆಯಲ್ಲ, ರೇಷ್ಮಾಳ ಜೊತೆಗಿದೆ ಎಂದು ಹೇಳಿ ಅವನನ್ನು ರೇಷ್ಮಾ ಹತ್ತಿರ ಬಿಟ್ಟು ಹೊರಡುತ್ತಾಳೆ. ಆಗ ಆಕಾಶ್, ನೀನು ಹ್ಯಾಪಿ ಆಗಿದ್ದೀಯಾ ತಾನೆ ಅಂತ ರೇಷ್ಮಾಳನ್ನು ಆತಂಕದಿಂದ ಕೇಳುತ್ತಾನೆ. ಆಗ ರೇಷ್ಮಾ, ನಮ್ಮ ಪೇರೆಂಟ್ಸ್ನಿಂದ ನಮ್ಮ ಸತ್ಯವನ್ನು ಬಚ್ಚಿಟ್ಟು ನನಗೆ ಸರಿ ಅನಿಸುತ್ತಿಲ್ಲ ಎಂದು ಕಳವಳದಿಂದ ಹೇಳುತ್ತಾಳೆ. ಆಗ ಆಕಾಶ್, ಅವರಿಗೆ ಎರಡನೇ ಮದುವೆ ವಿಷಯ ಗೊತ್ತಾಗಿದ್ದಿದ್ದರೆ ಅವರು ಈ ಮದುವೆಗೆ ಯಾವತ್ತಿಗೂ ಒಪ್ಪುತ್ತಾ ಇರಲಿಲ್ಲ. ಈಗ ಇದರಿಂದ ನಾವು 3 ಜನ ಖುಷಿಯಾಗಿದ್ದೀವಿ ತಾನೆ, ಹಾಗಾಗಿ ಈ ವಿಷಯ ನಮ್ಮ ಮಧ್ಯೆ ಮಾತ್ರ ಇರಲಿ ಎಂದು ಸಮಾಧಾನಪಡಿಸಿ ಹೇಳುತ್ತಾ ಅವಳೊಂದಿಗೆ ಸ್ವರ್ಗಸುಖ ಕಾಣುತ್ತಾನೆ. ಮರುದಿನ ರೇಷ್ಮಾ ಲೇಟಾಗಿ ಎದ್ದೇಳುತ್ತಾಳೆ. ಆಶಾ ಅಡುಗೆ ಮಾಡುತ್ತಿರುತ್ತಾಳೆ. ಆಗ ರೇಷ್ಮಾ, ಸಾರಿ ಅಕ್ಕ, ಹೇಳೋದು ಲೇಟಾಯಿತು ಎಂದು ಆಶಾಳನ್ನು ನಯವಾಗಿ ಕೇಳುತ್ತಾಳೆ. ಆಗ ಆಶಾ, ನೆನ್ನೆ ರಾತ್ರಿ ಲೇಟಾಗಿ ಮಲಗಿರುತ್ತೀಯಾ, ಹಾಗಾಗಿ ಹೇಳೋದು ಕೂಡ ಲೇಟ್ ಆಗಿರಬೇಕು ಬಿಡು ಎಂದು ನಗುಮೊಗದಿಂದ ಹೇಳುತ್ತಾಳೆ. ಆಗ ಆಕಾಶ್ ಅಲ್ಲಿಗೆ ಬಂದು ರೇಷ್ಮಾಳನ್ನು ಅಪ್ಪಿಕೊಳ್ಳುತ್ತಾನೆ. ಆಗ ರೇಷ್ಮಾ, ಅಕ್ಕ ಇದ್ದಾಳೆ ಬಿಡಿ ಎಂದು ಮುಜುಗರದಿಂದ ಹೇಳುತ್ತಾಳೆ. ಆಗ ಆಕಾಶ್, ನೀವಿಬ್ಬರೂ ನನ್ನ ಹೆಂಡತಿಯರಿದ್ದೀರಾ, ನಾನು ಯಾವಾಗ ಎಲ್ಲಿ ಬೇಕಾದರೂ ಇಬ್ಬರ ಜೊತೆನೂ ಎಂಜಾಯ್ ಮಾಡುತ್ತೀನಿ ಎಂದು ಧೈರ್ಯವಾಗಿ ಹೇಳುತ್ತಾನೆ. ಆಗ ಆಶಾ, ಹೌದು ಆಕಾಶ್, ಯಾರ ಜೊತೆ ಬೇಕಾದರೂ ಇರಲಿ, ಒಟ್ಟಿನಲ್ಲಿ ಆಕಾಶ್ ಖುಷಿಯಾಗಿದ್ದರೆ ನನಗೆ ಅಷ್ಟೇ ಸಾಕು ಬಿಡು ಎಂದು ರೇಷ್ಮಾಗೆ ಪ್ರೀತಿಯಿಂದ ಹೇಳುತ್ತಾಳೆ. ಆಗ ಆಕಾಶ್, ನೋಡು ಇವಳನ್ನು ನೋಡಿ ಕಲಿ ಅಂತ ರೇಷ್ಮಾಗೆ ಹೇಳುತ್ತಾ ಮತ್ತೆ ಇಬ್ಬರನ್ನೂ ಅಪ್ಪಿಕೊಳ್ಳುತ್ತಾನೆ. ನಂತರ ಆಕಾಶ್ ಡ್ಯೂಟಿಗೆ ಹೊರಟು ಹೋಗುತ್ತಾನೆ. ಆತನನ್ನು ಕರೆಯುವುದಕ್ಕೆ ಅವನ ಫ್ರೆಂಡ್ ಕುಮಾರ್ ಮನೆಗೆ ಬಂದು, ಏನೋ ನಿನ್ನ ಎರಡನೇ ಹೆಂಡತಿಯನ್ನು ಭೇಟಿ ಮಾಡಿಸಲ್ವಾ ಅಂತ ಆಕಾಶ್ನನ್ನು ಕುತೂಹಲದಿಂದ ಕೇಳುತ್ತಾನೆ. ಆಗ ಆಕಾಶ್ ಈ ವಿಷಯ ಬೇರೆ ಯಾರಿಗೂ ಹೇಳಬೇಡ ಅಂತ ಕುಮಾರ್ಗೆ ಗಂಭೀರವಾಗಿ ಹೇಳುತ್ತಾನೆ. ರೇಷ್ಮಾಳನ್ನು ಕರೆದು ಕುಮಾರ್ಗೆ ಭೇಟಿ ಮಾಡಿಸುತ್ತಾನೆ. ಆಗ ಕುಮಾರ್ ರೇಷ್ಮಾಳನ್ನು ಕೆಟ್ಟ ದೃಷ್ಟಿಯಿಂದ ನೋಡೋದಕ್ಕೆ ಶುರುಮಾಡುತ್ತಾನೆ. ಆಗ ಆಶಾ, ನಿಮ್ಮಿಬ್ಬರಿಗೂ ಆಫೀಸ್ಗೆ ಲೇಟಾಗುತ್ತಿಲ್ಲವಾ ಎಂದು ಹೇಳಿ ಅವರನ್ನು ಆಫೀಸಿಗೆ ಕಳಿಸುತ್ತಾಳೆ. ನಂತರ ನೈಟ್ ತುಂಬಾ ಸಮಯವಾದರೂ ಆಕಾಶ್ ಮನೆಗೆ ಬರುವುದೇ ಇಲ್ಲ. ಆಗ ಆಶಾ ಟೆನ್ಷನ್ ಮಾಡಿಕೊಂಡು ಒದ್ದಾಡುತ್ತಿರುತ್ತಾಳೆ. ರೇಷ್ಮಾ ಅವಳಿಗೆ ಸಮಾಧಾನ ಮಾಡುವುದು ಶುರು ಮಾಡುತ್ತಾಳೆ. ಆಗ ಆಕಾಶ್ ಮನೆಗೆ ಬರುತ್ತಾನೆ. ರೇಷ್ಮಾ, ನೀವು ಮನೆಗೆ ಬರುವುದು ಸ್ವಲ್ಪ ಲೇಟಾಗಿದ್ದಕ್ಕೆ ಅಕ್ಕ ಬಾಲ ಸುಟ್ಟ ಬೆಕ್ಕಿನ ತರ ಒದ್ದಾಡುತ್ತಿದ್ದಾಳೆ ಎಂದು ತಮಾಷೆ ಮಾಡುತ್ತಾಳೆ. ಆಗ ಆಶಾ ಕೋಪಿಸಿಕೊಂಡು ಹೊರಟು ಹೋಗುತ್ತಾಳೆ. ಆಗ ರೇಷ್ಮಾ, ಅಕ್ಕನಿಗೆ ಬೇಜಾರಾಯ್ತೇನೋ, ಈಗ ನೀವೇ ಅವಳನ್ನು ಸಮಾಧಾನ ಮಾಡಿ ಹೋಗಿ ಅಂತ ಆಕಾಶ್ಗೆ ಹೇಳಿ ಕಳಿಸುತ್ತಾಳೆ. ಆಗ ಆಶಾ ಹತ್ತಿರ ಹೋದ ಆಕಾಶ್ ಅವಳಿಗೆ ಸ್ವರ್ಗಸುಖ ತೋರಿಸಿ ಅವಳನ್ನು ಕೂಲ್ ಮಾಡುತ್ತಾನೆ. ಮರುದಿನ ಕುಮಾರ್ ಆಕಾಶ್ನನ್ನು ಕರೆಯುವುದಕ್ಕೆ ಮತ್ತೆ ಮನೆಗೆ ಬರುತ್ತಾನೆ. ಬಂದು ರೇಷ್ಮಾಳನ್ನು ನೋಡಿ ನಿಂತುಕೊಳ್ಳುತ್ತಾನೆ. ಆಗ ಆಕಾಶ್, ಬಾ ಇನ್ನು ಹೋಗೋಣ ಅಂತ ಕುಮಾರ್ಗೆ ಹೇಳಿ ರೇಷ್ಮಾಳನ್ನು ಕೋಪದಿಂದ ನೋಡಿ ಹೋಗುತ್ತಾನೆ. ಕುಮಾರ್, ಯಾಕೆ ಕೋಪ ಮಾಡಿಕೊಂಡಿದ್ದೀಯಾ ಅಂತ ಆಕಾಶ್ನನ್ನು ಕೇಳುತ್ತಾನೆ. ಆಗ ಆಕಾಶ್, ಅಯ್ಯೋ ಏನ್ ಹೇಳುತ್ತೀಯಾ, ಅದನ್ನು ನನಗೆ ಇಬ್ಬಿಬ್ಬರು ಹೆಂಡತಿಯರಿದ್ದರೂ ಯಾರೂ ನನ್ನನ್ನು ಕೇರ್ ಮಾಡುತ್ತಿಲ್ಲ, ಬದಲಾಗಿ ಅವರಿಬ್ಬರೇ ತುಂಬಾ ಅನ್ಯೋನ್ಯವಾಗಿದ್ದಾರೆ ಎಂದು ಹತಾಶೆಯಿಂದ ಹೇಳುತ್ತಾನೆ. ಆಗ ಕುಮಾರ್, ಅದು ಹೇಗೆ ಸಾಧ್ಯ, ಅವರಿಗೆ ಮೊದಲು ನೀನೇ ಇಂಪಾರ್ಟೆಂಟ್, ನೀನು ಅವರಿಬ್ಬರ ನಡುವೆ ಜಗಳ ತಂದಿಟ್ಟುಬಿಟ್ಟು ನೋಡು, ಆಮೇಲೆ ಎಲ್ಲವೂ ಸರಿ ಹೋಗಿಬಿಡುತ್ತೆ ಎಂದು ದುರುದ್ದೇಶದಿಂದ ಸಲಹೆ ನೀಡುತ್ತಾನೆ. ನಂತರ ನೈಟ್ ಆಕಾಶ್ ಕೇವಲ ಆಶಾ ಮಾತ್ರ ಹೂವನ್ನು ತೆಗೆದುಕೊಂಡು ಹೋಗುತ್ತಾನೆ. ಆಗ ಆಶಾ ರೇಷ್ಮಾಗೆ ಯಾಕೆ ತಂದಿಲ್ಲ ಅಂತ ಕೇಳಿ ಅವುಗಳನ್ನು ರೇಷ್ಮಾಗೆ ಕೊಡೋದಕ್ಕೆ ಹೋಗುತ್ತಾಳೆ. ಆಗ ಆಕಾಶ್, ನಾನು ಇವನ್ನು ನಿನಗೆ ಅಂತ ತಂದಿದ್ದು, ನೀನೇ ಇಟ್ಟುಕೋ ಅಂತ ಆಶಾಳಿಗೆ ಹೇಳುತ್ತಾ ಆಶಾಳನ್ನು ಬೆಡ್ರೂಮ್ಗೆ ಕರೆದುಕೊಂಡು ಹೋಗುತ್ತಾನೆ. ರೇಷ್ಮಾಗೆ ಬೇಜಾರಾಗುತ್ತದೆ. ಹಾಗಾಗಿ ಮರುದಿನ ಆಶಾ ರೇಷ್ಮಾಳ ಇಷ್ಟದ ಅಡುಗೆ ಮಾಡಿ, ನೆನ್ನೆ ನೀವು ರೇಷ್ಮಾಗೆ ಬೇಜಾರಾಗುವ ಹಾಗೆ ಮಾಡಿಬಿಟ್ರಿ, ಇನ್ನೊಮ್ಮೆ ಹಾಗೆ ಮಾಡಬೇಡಿ ಅಂತ ಆಕಾಶ್ಗೆ ಹೇಳುತ್ತಾ ರೇಷ್ಮಾಳನ್ನು ಊಟಕ್ಕೆ ಕರೆಯುತ್ತಾಳೆ. ಆಗ ರೇಷ್ಮಾ, ಇದುವರೆಗೂ ನನ್ನನ್ನು ನಿಮ್ಮಷ್ಟು ಯಾರೂ ಕೇರ್ ಮಾಡಿಲ್ಲ ಅಂತ ಹೇಳುತ್ತಾ ಆಶಾಳನ್ನು ಪ್ರೀತಿಯಿಂದ ತಬ್ಬಿಕೊಳ್ಳುತ್ತಾಳೆ. ಇದನ್ನೆಲ್ಲ ನೋಡಿ ಆಕಾಶ್ ಮತ್ತಷ್ಟು ಕೋಪ ಮಾಡಿಕೊಳ್ಳುತ್ತಾನೆ. ಕುಮಾರ್ ಹತ್ತಿರ ಹೋಗಿ ವಿಷಯ ತಿಳಿಸುತ್ತಾನೆ.
ಟೆನ್ಷನ್ನಲ್ಲಿ ಸಾಕಷ್ಟು ಡ್ರಿಂಕ್ಸ್ ಅನ್ನು ಮಾಡುತ್ತಾನೆ. ಇವರಿಬ್ಬರ ಪ್ರೀತಿಯ ಮುಂದೆ ಇವರಿಗೆ ನಾನೇ ಕಾಣಿಸುತ್ತಿಲ್ಲ ಅಂತ ಗೂಗಾಡೋದಕ್ಕೆ ಶುರು ಮಾಡುತ್ತಾನೆ. ಆಗ ಕುಮಾರ್ ಅವನಿಗೆ ಮತ್ತೊಂದು ಪ್ಲಾನ್ ಅನ್ನು ಹೇಳುತ್ತಾನೆ. ನಶೆಯಲ್ಲಿ ಮನೆಗೆ ಬಂದ ಆಕಾಶ್, ನೀನು ಆಶಾಳಿಗಿಂತ ಸುಂದರವಾಗಿದ್ದೀಯಾ, ಇನ್ಮೇಲೆ ಮನೆ ಎಲ್ಲಾ ಕೆಲಸವನ್ನೂ ಆಶಾಳೆ ಮಾಡಲಿ, ನೀನು ಕೇವಲ ಅವಳಿಗೆ ಆರ್ಡರ್ ಮಾಡು ಸಾಕು ಅಂತ ರೇಷ್ಮಾಗೆ ಹೇಳುತ್ತಾನೆ. ಆಗ ಕೋಪಗೊಂಡಂತಹ ರೇಷ್ಮಾ ಆಕಾಶ್ಗೆ ಒಂದು ಕಪಾಳಕ್ಕೆ ಹೊಡೆದು, ಇವತ್ತು ಅಕ್ಕ ಇದ್ದಾಳೆ ಅಂತ ನಾವಿಬ್ಬರು ಜೊತೆಯಾಗಿದ್ದೀವಿ, ಅದನ್ನು ನೀನು ಮರಿಬೇಡ ಅಂತ ಆಕಾಶ್ನನ್ನು ಬೈದು ಆಶಾಳನ್ನು ಸಮಾಧಾನಪಡಿಸುತ್ತಾಳೆ. ನಂತರ ಮರುದಿನ ಆಕಾಶ್ ಆಶಾ ಹತ್ತಿರ ಹೋಗಿ, ನೆನ್ನೆ ನಾನು ನಶೆಯಲ್ಲಿ ಹೇಗೆಲ್ಲಾ ಮಾತಾಡಿಬಿಟ್ಟೆ, ಸಾರಿ ಅಂತ ಹೇಳುತ್ತಾನೆ. ಆಗ ಆಶಾ ಅವನನ್ನು ಕ್ಷಮಿಸಿ ರೇಷ್ಮಾ ಹತ್ತಿರನೂ ಸಾರಿ ಕೇಳಿ ಅಂತ ಆಕಾಶ್ಗೆ ಹೇಳುತ್ತಾಳೆ. ಆಗ ಆಕಾಶ್ ಆಯ್ತು ಅಂತ ಹೇಳುತ್ತಾನೆ. ರೇಷ್ಮಾ ಅದೆಲ್ಲವನ್ನೂ ನೋಡಿ ಬಟ್ಟೆ ತೊಳೆಯುವುದಕ್ಕೆ ಹೋಗುತ್ತಾಳೆ. ಆಗ ಕುಮಾರ್ ಅಲ್ಲಿಗೆ ಬಂದು ರೇಷ್ಮಾಳನ್ನು ಮತ್ತೆ ಕೆಟ್ಟ ದೃಷ್ಟಿಯಿಂದ ನೋಡೋದಕ್ಕೆ ಶುರು ಮಾಡುತ್ತಾನೆ. ಆಗ ಆಕಾಶ್ ರೇಷ್ಮಾಳನ್ನು ಮಾತನಾಡಿಸದೆ ಕುಮಾರ್ ಜೊತೆ ಹಾಗೆಯೇ ಹೊರಟು ಹೋಗುತ್ತಾನೆ. ರೇಷ್ಮಾಗೆ ತುಂಬಾ ಬೇಜಾರಾಗುತ್ತದೆ. ನಂತರ ನೈಟ್ ಆಕಾಶ್ ರೇಷ್ಮಾಳನ್ನು ಬಿಟ್ಟು ಆಶಾ ಹತ್ತಿರ ಮುದ್ದು ಮಾಡೋದಕ್ಕೆ ಹೋಗುತ್ತಾನೆ. ಆಗ ಆಶಾ ನನಗೀಗ ಮೂಡಿಲ್ಲ, ರೇಷ್ಮಾ ಹತ್ತಿರ ಹೋಗಿ ಅಂತ ಹೇಳುತ್ತಾ ಅವನನ್ನು ಹೊರಗಡೆ ಕಳಿಸಿಬಿಡುತ್ತಾಳೆ. ಆಗ ಆಕಾಶ್, ನನಗೆ ಇಬ್ಬಿಬ್ಬರು ಹೆಂಡತಿಯರಿದ್ದಾರೆ, ಏನು ಮಾಡುವುದು, ಎಂಜಾಯ್ ಮಾಡೋದಕ್ಕೆ ಆಗುತ್ತಿಲ್ಲ ಅಂತ ಬೇಜಾರು ಮಾಡಿಕೊಂಡು ಹಾಲ್ನಲ್ಲಿ ಹೋಗಿ ಕೂತುಕೊಳ್ಳುತ್ತಾನೆ. ರೇಷ್ಮಾ ಅಲ್ಲಿಗೆ ಬಂದು ಆಕಾಶ್ನನ್ನು ಮಾತನಾಡಿಸುವುದಕ್ಕೆ ಹೋಗುತ್ತಾಳೆ. ಆಗ ಆಕಾಶ್, ನನಗೆ ನಿದ್ರೆ ಬರುತ್ತಿದೆ, ನನಗೆ ಕಾಟ ಕೊಡಬೇಡ, ಹೋಗಿ ಇಲ್ಲಿಂದ ಅಂತ ರೇಷ್ಮಾಳನ್ನು ಬೈದು ಅಲ್ಲಿಂದ ಕಳಿಸಿಬಿಡುತ್ತಾನೆ. ಮರುದಿನ ಕುಮಾರ್ ಹತ್ತಿರ ಹೋಗಿ, ನನಗೆ ಈ ಲೈಫ್ ಸಾಕು ಆಗಿ ಹೋಗಿದೆ ಅಂತ ಹೇಳುತ್ತಾ ರೇಷ್ಮಾ ಹೊಡೆದ ವಿಚಾರವನ್ನು ತಿಳಿಸಿ, ನನಗೆ ನನ್ನ ಮೊದಲಿನ ಲೈಫ್ ಒಬ್ಬಳೇ ಹೆಂಡತಿ ಬೇಕು, ಹಾಗಾಗಿ ರೇಷ್ಮಾಗೆ ಡೈವೋರ್ಸ್ ಕೊಡುತ್ತೀನಿ ಅಂತ ಹೇಳುತ್ತಾನೆ. ಆಗ ಕುಮಾರ್, ನೀನು ಕೋರ್ಟ್ಗೆ ಹೋದರೆ ನೀನು ಎರಡೆರಡು ಮದುವೆಯಾಗಿದ್ದೀಯಾ ಅಂತ ಅವರೇ ನಿನ್ನ ಮೇಲೆ ಕೇಸ್ ಹಾಕಿಬಿಡುತ್ತಾರೆ, ನೋಡು ಯೋಚನೆ ಮಾಡು ಅಂತ ಹೇಳುತ್ತಾನೆ. ಆಗ ಆಕಾಶ್, ಹಾಗಾದರೆ ರೇಷ್ಮಾಳನ್ನು ಕೊಲ್ಲಿಸಿಬಿಡೋಣವಾ, ನಿನ್ನ ರೌಡಿಗಳಿಗೆ ಹೇಳಿ ಅವಳನ್ನು ಆಕ್ಸಿಡೆಂಟ್ ಮಾಡಿಸಿ ಕೊಂದುಬಿಡು ಅಂತ ಕುಮಾರ್ಗೆ ದುಷ್ಟತನದಿಂದ ಹೇಳುತ್ತಾನೆ. ಕುಮಾರ್ ರೇಷ್ಮಾಳನ್ನು ಕೊಲ್ಲಿಸದೆ ಕಿಡ್ನ್ಯಾಪ್ ಮಾಡಿಕೊಂಡು ಎತ್ತಿಕೊಂಡು ಹೋಗಿ, ನನಗೆ ನಿನ್ನ ಮೇಲೆ ಮೊದಲಿನಿಂದಲೂ ಕಣ್ಣಿತ್ತು, ಆಕಾಶ್ಗೆ ನಿನ್ನ ಸೌಂದರ್ಯದ ಬೆಲೆನೇ ಗೊತ್ತಿಲ್ಲ ಅಂತ ಹೇಳುತ್ತಾ ರೇಷ್ಮಾಳ ಮೇಲೆ ಬಲಾತ್ಕಾರ ಮಾಡಿಬಿಡುತ್ತಾನೆ. ನಂತರ ಆಕಾಶ್ ಕುಮಾರ್ಗೆ ಕಾಲ್ ಮಾಡಿ, ರೇಷ್ಮಾಳನ್ನು ಕೊಲೆ ಮಾಡಿಸಿದ್ದೀಯಾ ಅಂತ ಕೇಳುತ್ತಾನೆ. ಆಗ ಕುಮಾರ್, ರೇಷ್ಮಾಳನ್ನು ಆಕ್ಸಿಡೆಂಟ್ ಮಾಡಿಸಿ ಕೊಲೆ ಮಾಡಿಸಿಬಿಟ್ಟಿದ್ದೇನೆ, ಸದ್ಯದಲ್ಲೇ ನಿನಗೆ ಫೋಟೋ ಕೂಡ ಬರುತ್ತೆ ನೋಡು ಅಂತ ಹೇಳಿ ಕಾಲ್ ಕಟ್ ಮಾಡುತ್ತಾನೆ. ಇನ್ನು ಈ ಕಡೆ ರೇಷ್ಮಾ ಕಾಣದೇ ಇದ್ದಿದ್ದಕ್ಕೆ ಆಶಾ ತುಂಬಾನೇ ಟೆನ್ಷನ್ ಮಾಡಿಕೊಂಡು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಆಕಾಶ್ಗೆ ಹೇಳುತ್ತಾಳೆ. ಇಲ್ಲಿ ಕುಮಾರ್ ಸ್ವಲ್ಪ ಸಮಯ ಹೊರಗಡೆ ಹೋಗುತ್ತಾನೆ. ಆಗ ರೇಷ್ಮಾ ತನ್ನ ಕಟ್ಟಿದ್ದ ಹಗ್ಗವನ್ನು ಬಿಚ್ಚಿಕೊಂಡು ಫೋನನ್ನು ಯೂಸ್ ಮಾಡುವಷ್ಟರಲ್ಲಿ ಕುಮಾರ್ ವಾಪಸ್ ಬಂದು ಬಿಡುತ್ತಾನೆ. ಆಗ ರೇಷ್ಮಾ ಕುಮಾರ್ ಮೇಲೆ ಹಲ್ಲೆ ಮಾಡಿ ಓಡಿ ಹೋಗೋದಕ್ಕೆ ನೋಡುತ್ತಾಳೆ. ಆಗ ಕೋಪಗೊಂಡಂತಹ ಕುಮಾರ್ ಅವಳನ್ನು ಕೊಲ್ಲೋದಕ್ಕೆ ನೋಡುತ್ತಾನೆ. ಅದೇ ಸಮಯಕ್ಕೆ ಆಶಾ ಆಕಾಶ್ ಜೊತೆ ಅಲ್ಲಿಗೆ ಬಂದು ರೇಷ್ಮಾಳನ್ನು ಕಾಪಾಡುತ್ತಾಳೆ. ಆಗ ಆಕಾಶ್ ತನ್ನನ್ನು ತಾನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ಎಲ್ಲಾ ಅಪವಾದವನ್ನು ಕುಮಾರ್ ಮೇಲೆ ಬರುವ ಹಾಗೆ ಕುಮಾರನನ್ನು ಬೈಯೋದಕ್ಕೆ ಶುರುಮಾಡುತ್ತಾನೆ. ಆಗ ಕುಮಾರ್, ಇದೆಲ್ಲವನ್ನೂ ಆಕಾಶ್ ನನಗೆ ಹೇಳಿಕೊಟ್ಟಿದ್ದು, ಇದೆಲ್ಲ ಆಕಾಶ್ದೇ ಪ್ಲಾನ್ ಅಂತ ಆಶಾಳಿಗೆ ಹೇಳಿಬಿಡುತ್ತಾನೆ. ಆಗ ಆಶಾ, ನಿನಗೆ ಬೇಕಾದಾಗ ಮದುವೆಯಾಗಿ ಬೇಡವಾದಾಗ ಕೊಲೆ ಮಾಡಿಸುವುದಕ್ಕೆ ನಾವಿಬ್ಬರು ಅಂತಂದ್ರೆ ಏನಂತ ತಿಳ್ಕೊಂಡಿದ್ದೀಯಾ ನೀನು ಅಂತ ಆಕಾಶ್ನನ್ನು ಹೊಡೆಯೋದಕ್ಕೆ ಹೋಗುತ್ತಾಳೆ. ಆಗ ಆಕಾಶ್, ನಾನು ಎಂಜಾಯ್ ಮಾಡಬೇಕು ಅಂತಾನೆ ಎರಡೆರಡು ಮದುವೆ ಆದೆ, ಏನಿವಾಗ, ಆದರೆ ನೀವಿಬ್ಬರೂ ಒಂದಾಗಿ ನನ್ನನ್ನೇ ಮರೆತುಬಿಟ್ರಿ, ಈಗ ನನಗೆ ಇದೆಲ್ಲ ಬೇಡವಾಗಿದೆ, ನನಗೆ ಆಶಾ ಒಬ್ಬಳೇ ಸಾಕು ಅಂತ ಹೇಳಿ ರೇಷ್ಮಾಳನ್ನು ನೈಫ್ನಿಂದ ಕೊಲ್ಲೋದಕ್ಕೆ ಹೋಗುತ್ತಾನೆ. ಆಗ ಆಶಾ ರೇಷ್ಮಾಳನ್ನು ಕಾಪಾಡೋದಕ್ಕೆ ಹೋಗಿ ಮಧ್ಯ ಬಂದು ಸತ್ತು ಹೋಗಿಬಿಡುತ್ತಾಳೆ. ಪಾಪ ಅಲ್ವಾ ಆಕಾಶ್, ಈಗ ಆಶಾ ಅಂತೂ ಇಲ್ಲ, ನಾವಿಬ್ಬರೇ ಕೂಡು ಬಾಳೋಣ ಬಾ ಅಂತ ರೇಷ್ಮಾಗೆ ಹೇಳುತ್ತಾನೆ. ಬಂಡವಾಳು ಏನು ಮಾಡಲಾಗುವುದಿಲ್ಲ, ಇಂತಹ ಗಂಡಸರು ಭೂಮಿ ಮೇಲೆ ಇನ್ನು ನಮ್ಮ ಸುತ್ತಮುತ್ತಲೇ ಇರುತ್ತಾರೆ, ನಮಗೆ ಗೊತ್ತಿರಲ್ಲ ಅಷ್ಟೇ. ಆಗ ಕಾಪಾಡಿಕೊಂಡ ರೇಷ್ಮಾ ಆಕಾಶ್ನನ್ನೇ ಕೊಲೆ ಮಾಡಿ ಪೊಲೀಸರಿಗೆ ವಿಷಯ ತಿಳಿಸುತ್ತಾಳೆ. ಕೊನೆಗೆ ಅಲ್ಲಿಗೆ ಬಂದ ಪೊಲೀಸವರು ರೇಷ್ಮಾ ಹಾಗೂ ಕುಮಾರ್ ಇಬ್ಬರನ್ನೂ ಅರೆಸ್ಟ್ ಮಾಡುತ್ತಾರೆ. ಸೊ ಕಥೆ ಇಲ್ಲಿಗೆ ಮುಗಿಯುತ್ತದೆ. ಆಶಾ ಅಂತ ಹೆಂಡತಿ ಸಿಗಲು ಪುಣ್ಯ ಮಾಡಿರಬೇಕು ಆಕಾಶ್, ಆದರೆ ಅವನು ಅದನ್ನು ಉಳಿಸಿಕೊಳ್ಳಲಿಲ್ಲ. ಬಂದಿದ್ದ ರೇಷ್ಮಾ ಕೂಡ ತುಂಬಾ ಒಳ್ಳೆಯವಳು.
ಆಶಾ ಮತ್ತೆ ರೇಷ್ಮಾ ಅಷ್ಟು ಅನ್ಯೋನ್ಯವಾಗಿ ಹೊಂದಿಕೊಂಡು ಹೋಗುತ್ತಿರುವುದರಿಂದ ಆಕಾಶ್ ತುಂಬಾ ಪುಣ್ಯ ಮಾಡಿದ್ದ. ತುಂಬಾ ಒಳ್ಳೆ ಜೀವನ ಸಿಕ್ಕಿತ್ತು ಅವನಿಗೆ. ಆದರೆ ಅದನ್ನೆಲ್ಲ ಅನುಭವಿಸದೆ ಈಗೋ ಅನ್ನೋದನ್ನು ಅಡ್ಡತಂದು ಎಲ್ಲ ಹಾಳು ಮಾಡಿಕೊಂಡ. ಆದರೆ ಇವನಿಂದಾಗಿ ಇಬ್ಬರು ಹುಡುಗಿಯರ ಲೈಫ್ ಹಾಳಾಯಿತು. ಇನ್ನು ಆ ಕುಮಾರ್ ಅಂತೂ ದರಿದ್ರ ನನ್ನ ಮಗ. ಇವನಂತ ಪಿಶಾಚಿಗಳು ನಮ್ಮ ಸುತ್ತಮುತ್ತ ಇರುತ್ತಾರೆ. ನಮ್ಮ ಹೆಣ್ಣುಮಕ್ಕಳನ್ನು ಇಂಥವರ ಕಣ್ಣಿಂದ ಕಾಪಾಡಿಕೊಳ್ಳಬೇಕು ಅಷ್ಟೇ. ಈ ಕಥೆ ಹೇಗಿತ್ತು, ಹೇಗೆ ಅನಿಸಿತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡುವುದನ್ನು ಮರೆಯಬೇಡಿ. ಹಾಗೆಯೇ ನನ್ನ ಚಾನೆಲ್ಗೆ ಏನಾದರೂ ಹೊಸಬರು ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿಕೊಂಡರೆ ನಾನು ಯಾವುದೇ ವಿಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ, ಮೀಟ್ ಮಾಡೋಣ ಮತ್ತೊಂದು ಇಂಟರೆಸ್ಟಿಂಗ್ ಆಗಿರುವಂತಹ ಸ್ಟೋರಿ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್.